ಈ ಮನೆ ಅಕ್ಕಪಕ್ಕ ಎಲ್ಲ ಹುಲ್ಲಾಕಿರ್ತಾರಲ್ಲ, ಈ ಮೆಕ್ಸಿಕನ್ ಲಾನ್ ಅಂತ ಹೇಳ್ತೀವಿ, ಅದನ್ನ ಹಾಕೊಂಡಿರೋದು ಒಂದೇ ಪ್ರಾಬ್ಲಮ್ಮು ಸರ್. ಹಾಕುವಾಗ ಹುಲ್ಲು ಚೆನ್ನಾಗೇ ಇತ್ತು, ಇವಾಗ ಏನೋ ಇದ್ದಕ್ಕಿದ್ದಂಗೆ ಒಣಗೋಯ್ತೈತೆ, ಅಲ್ಲಲ್ಲೆಲ್ಲ ಒಣಗೋಗ್ಬಿಟ್ಟೈತೆ ಫುಲ್ಲು. ನೀರು ಚೆನ್ನಾಗಿ ಹಾಕ್ತಾಯಿದ್ದೀವಿ, ಗೊಬ್ಬರ ಚೆನ್ನಾಗಿ ಕೊಡ್ತಾಯಿದ್ದೀವಿ, ಆದರೂ ಒಣಗೋಯ್ತೈತೆ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ರೀತಿ ನಾನು ಇಲ್ಲೇನು ವೀಡಿಯೋದಲ್ಲಿ ತೋರಿಸ್ತೀನಲ್ಲ, ಈ ರೀತಿಯ ಹುಳಗಳಿರ್ತವೆ. ಅದು ಮೇಲೆ ಕಾಣಲ್ಲ ನಿಮಗೆ, ನೀವು ನೀರು ಬಿಟ್ಟಾಗ್ಲೂ ಒಂದೊಂದು ಮೇಲೆ ಬಂದಿರ್ತವೆ, ಬಟ್ ಅವೆಷ್ಟು ಹಸ್ರಾಗಿರ್ತವೆ ಅಂದರೆ ಹುಲ್ಲು ಮತ್ತು ಹುಳ ಎರಡು ಗೊತ್ತೇ ಆಗಲ್ಲ ನಿಮಗೆ, ಯಾವುದು ಹುಳ ಯಾವುದು ಹುಲ್ಲು ಅಂತ ಹೇಳಿ. ಸೊ ಈ ರೀತಿ ನಿಮ್ಮ ಹುಲ್ಲು ಒಣಗ್ತಾ ಇದ್ದರೆ ನೋಡಿರಿ, ನಾವೀಗ ಒಂದು ಕೆಮಿಕಲ್ ತೋರಿಸ್ತೀನಿ. ಆ ಕೆಮಿಕಲ್ನ ನೀವು 1 ಲೀಟ್ರಿಗೆ 2 ml ಹಾಕೊಂಬಿಟ್ಟು, ಈ ನಾನು ಈ ಥರ ಸ್ಪ್ರೇ ಮಾಡ್ತಾ ಇದ್ದೀನಲ್ವಾ, ಈ ರೀತಿ ಚೆನ್ನಾಗಿ ಸ್ಪ್ರೇ ಮಾಡ್ಕೊಂಬಂದರೆ ವಾಪಸ್ ಒಂದು 10-15 ದಿನದಲ್ಲಿ ನಿಮ್ಮ ಹುಲ್ಲು ರಿಕವರ್ ಆಗುತ್ತೆ. ಕೆಮಿಕಲ್ ಎಲ್ಲ ಚೆನ್ನಾಗಿ ಸ್ಪ್ರೇ ಮಾಡಿದ್ಮೇಲೆ ದಿನ ಚೆನ್ನಾಗಿ ನೀರು ಕುಟ್ಕೊಂಡು, ಜೊತೆಗೆ ಒಂದಷ್ಟು ಲೈಟಾಗಿ ಒಂದು ಯೂರಿಯಾನೋ ಇಲ್ಲ DAPನೋ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡ್ರೆ ನಿಮಗೆ ಭಾಳ ಚೆನ್ನಾಗಿ ಹುಲ್ಲು ವಾಪಸ್ ರಿಕವರಿ ಆಯ್ತದೆ. ಒಂದು ವೇಳೆ ನೀವು ಕರ್ನಾಟಕದಲ್ಲಿ ಎಲ್ಲೇ ಇರಿ, ಹೊಸದಾಗಿ ಮನೆ ಕಟ್ತಾಯಿದ್ರೆ ಅಥವಾ ಹಳೆ ಮನೆಯಲ್ಲಿ ಮನೆ ಅಕ್ಕಪಕ್ಕ ಖಾಲಿ ಜಾಗ ಬಿಟ್ಕೊಂಡಿದ್ರೆ, ವಿಲ್ಲಾದಲ್ಲಿ ಅಕ್ಕಪಕ್ಕ ಖಾಲಿ ಜಮೀನು ಬಿಟ್ಕೊಂಡಿದ್ರೆ, ನೀವು ಕೆಳಗಡೆ ಕೊಟ್ಟಿರೋ ನಂಬರಿಗೆ ಕಾಲ್ ಮಾಡಿ. ನೀವು ಕರ್ನಾಟಕದಲ್ಲಿ ಎಲ್ಲೇ ಇದ್ದರೂ ಕೂಡ ಮೆಕ್ಸಿಕನ್, ಬರ್ಮುಡಾ, ಪರ್ಲ್ ಅಥವಾ ಬಫೆಲೋ ಗ್ರಾಸ್ ಯಾವುದೇ ರೀತಿಯ ಗ್ರಾಸ್ ಇದ್ದರೂ ಕೂಡ ನಿಮಗೆ ಬಂದು ಇನ್ಸ್ಟಾಲ್ ಮಾಡಿಕೊಡ್ತಾರೆ. ಮತ್ತು ಮೇಂಟೆನೆನ್ಸ್ ಮಾಡೋದು ಯಾವ ಥರ ಅಂತಲೂ ಕೂಡ ಹೇಳ್ಕೊಡ್ತಾರೆ. ಸೊ ದಯವಿಟ್ಟು ಈ ಕೆಳಗಡೆ ಇರೋವಂಥ ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಮುಂದೆ ಹೊಸದಾಗಿ ಮನೆ ಕಟ್ಟಿದಂಥ ಸಂದರ್ಭದಲ್ಲಿ ನಿಮಗೆ ಉಪಯೋಗ ಬರುತ್ತೆ.